ಅದು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆ? ಗಂಡು ನೋಡಿದ್ದಾರೆ, ಅದಕ್ಕೆ. ಓ, ನೀನ್ ಒಪ್ಕೊಂಡ್ಯಾ? ಯಾಕೆ ಒಪ್ಕೋಬಾರ್ದಾ? ಯಾಕೆ ಒಪ್ಕೋತ್ಯಾ? ನಮ್ಮ ಅಪ್ಪ ತೋರ್ಸಿರೋ ಗಂಡನ್ ನಾನು ಒಪ್ಕೋಬಾರ್ದಾ? ನಿನ್ನ ಹತ್ರ ಪರ್ಮಿಷನ್ ತಗೊಳಕ್ಕೆ ನೀನ್ ಯಾರು ನನ್ಗೆ? ನಾನ್ ಯಾರ? ನಿನ್ಗಿಲ್ಲಿ ಯಾರು ಇಲ್ದೆ ಹೋದಾಗ ನನ್ನ ನೆನ್ಪಿಸ್ತಲ್ಲ ನಿನ್ ಮನ್ಸು, ಅದನ್ ಕೇಳು. ನಾನ್ ಯಾರು ಅಂತ ಹೇಳುತ್ತೆ. ನೀನ್ ಎಲ್ಲೇ ಹೋಗ್ಬೇಕಾದ್ರು ನನ್ ಜೊತೆ ಹೋದ್ರೆ ಸೇಫ್ ಅಂತ ಹೇಳ್ತಲ್ಲ ನಿನ್ ಬುದ್ಧಿ, ಅದನ್ ಕೇಳು. ನಾನ್ ಯಾರು ಅಂತ ಹೇಳುತ್ತೆ. ಅದೆಲ್ಲ ಬರೀ ಫ್ರೆಂಡ್ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡು ಗೀತಾ, ನೀನು ಚಿಕ್ಕ ಮಗು ಅಲ್ಲ. ನನಗೂ ಗೊತ್ತು, ನಿನಗೂ ಗೊತ್ತು ನಮ್ಮಿಬ್ಬರ ಮಧ್ಯೆ ಏನಿದೆ ಅಂತ. ನಮ್ಮಿಬ್ಬರ ಮಧ್ಯೆ ಏನಿದೆ? ಅಂಥದ್ ಏನಿದೆ? ಅಂದ್ರೆ ನಾವಿಬ್ರು ಫ್ರೆಂಡ್ಸ್ ಅಲ್ವಾ? ಮತ್ತೆ ಶುರು ಮಾಡ್ತೀಯಾ ನಿನ್ ಡ್ರಾಮಾನ? ಅಯ್ಯೋ, ಫ್ರೆಂಡು ಅಂತ ಹೇಳಿ ನನಗೆ ಮೋಸ ಮಾಡ್ತಾ ಇದೀಯ ನೀನು. ಮಸ್ಕರ, ಚೀಟರ್. ನನ್ನ ಇನ್ಸಲ್ಟ್ ಮಾಡ್ತೀಯಾ? ನನ್ನ ಕಿಂಡಲ್ ಮಾಡ್ತೀಯಾ? ನನ್ನ ಟೀಸ್ ಮಾಡ್ತೀಯಾ ನೀನು? ನನಗ್ ಗೊತ್ತು, ಅವತ್ತು ಬೈಕಲ್ಲಿ ನಾನು ಭುಜನ ಹಿಡ್ಕೊಂಡಿದ್ದನ, ಅವತ್ತು ಎಕ್ಸಾಮ್ ಹಾಲ್ ಮುಂದೆ ನಾನು ತಪ್ಕೊಂಡಿದ್ದನ, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅಡ್ವಾಂಟೇಜ್ ತಗೋತಿದ್ಯಾ? ಛೀ, ನಿಂದಿಂತ ಚೀಪ್ ಮೆಂಟಾಲಿಟಿ ಅಂತ ನಂಗೆ ಗೊತ್ತೇ. ಸಾಕು, ಚೀಪ್ ಮೆಂಟಾಲಿಟಿ ನಂದಲ್ಲ, ನಿಂದು ಕಣೆ. ಮನ್ಸಲ್ಲೊಂದು ಮಾತಲ್ಲೊಂದು ಇಲ್ಲ ನನ್ನ ಹತ್ರ. ಅನ್ಸಿದ್ದನ್ನ ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊ. ನಾನಿನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು. ಶಾಕ್ ಆಗ್ಬೇಡ. ಐ ಲವ್ ಯು ಅಂತ ಹೇಳಿದ 10 ಸೆಕೆಂಡ್ಗೆ ನೀನು ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರೋ ಏಕೈಕ ಗಂಡ ನಾನೇ ಕಣೆ. ಎಸ್, ಐ ಹೇಟ್ ಯು. ಯಾಕೆಂದ್ರೆ ನೀನಂತ ಲೂಸ್ ಜೊತೆ ಇದ್ರೆ ನಾನ್ ಮೆಂಟ್ಲಾಗ್ ಹೋಗ್ತೀನಿ. ಅಪ್ಪ ಸದ್ಯ ನಾನ್ ಬದುಕಂಡೆ. ನಿನ್ನ ಮದುವೆ ಆಗೋ ಗಂಡು ಸರ್ವನಾಶ ಆಗೋಗ್ತಾನ ಕಣೆ. ಏನಂದ್ರೆ ಸರ್ವನಾಶನ? ಅವ್ನು ನಿಂತರ ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾರ್ಡಿನರಿ. ನಮ್ಮಪ್ಪ ನನ್ಗೆ ರಾಜ್ಕುಮಾರ್ ಅಂತ ಗಂಟರದು. ನೋಡೋಣ ಕಣೆ, ನಿನ್ನ ಆರ್ಡಿನರಿ ತರ ನೋಡ್ಕೊಳ್ಳೋ ಆ ರಾಜ್ಕುಮಾರನ್ನ ಕಟ್ಕೊಂಡು ನೀನ್ ಖುಷಿಯಾಗಿರ್ತೀಯಾ, ಅಥವಾ ನಿನ್ನ ರಾಜ್ಕುಮಾರಿ ತರ ನೋಡ್ಕೊಳ್ಳೋ ಈ ಆರ್ಡಿನರಿನ ಯಾಕೆ ಬಿಟ್ಟೆ ಅಂತ ಮಿಸ್ ಮಾಡ್ತೀಯಾ? ನೋಡೇ ಬಿಡ್ತೀನಿ ಕಣೆ.